ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿದ್ದೀನಿ ಹೆಬ್ಬಾಡಿ ಗ್ರಾಮದ ಕೋಡಿಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆಗೆ. ಆ ಉದ್ಘಾಟನೆ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ, ಅಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ನಮ್ಮ ಜೊತೆ. ನೋಡಿ, ಅದೇ ದೇವಸ್ಥಾನ. ಇಲ್ಲಿಂದ ನೋಡಕ್ಕೆ ಹತ್ರ ತರ ಕಾಣ್ತಾ ಇದೆ, ಆದ್ರೆ ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು. ಈ ದೂರಕ್ಕಿರೋ ಬೆಟ್ಟ ಕಾಣಿಸ್ತದಲ್ಲ, ಆ ರೀತಿ. ಬನ್ನಿ, ಗದ್ದೆ ಒಳಗೆ ನಡ್ಕೊಂಡು ಹೋಗ್ಬೇಕು. ಹೋಗೋಣ. ಅಲ್ಲಿ ಊಟದ ವ್ಯವಸ್ಥೆ ಆಗಿರೋಗಿದೆ, ನೋಡೋಣ ಏನಿದೆ ಅಂತ. ಈಗ ದೇವಸ್ಥಾನದ ಹತ್ರ ಬಂದೆ. ದೇವರ ದರ್ಶನ ಹೇಗಾಗುತ್ತೆ ಅಂತ ನೋಡ್ಬೇಕೀಗ. ಜನ ಜಾಸ್ತಿ ಇದ್ದಾರಾ ಇಲ್ಲ ಕಮ್ಮಿ ಇದ್ದಾರಾ? ಅನ್ನ ಸಂತರ್ಪಣೆ ವೇಳೆ ನಡೀತಾ ಇದೆ. ಒಳಗಡೆ ಹೋಗಿ ನೋಡಿ, ಈಗ ಪ್ರೊಫೆಸರ್ ಮಲ್ಲಣ್ಣವರು ನಮ್ಮ ಜೊತೆ ಇದ್ದಾರೆ. ಈ ದೇವಸ್ಥಾನದ ಬಗ್ಗೆ ಅವರು ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್, ಹೇಳಿ ಸರ್. ನಿನ್ನೆ ಮತ್ತು ಇವತ್ತು ಕೋಡಿಲಿಂಗೇಶ್ವರ ದೇವಸ್ಥಾನವು ಭಕ್ತರ ಅಪೇಕ್ಷೆ ಮೇರೆಗೆ ಭಾಳ ವರ್ಷಗಳಿಂದ ಶಿಥಿಲವಾಗಿದ್ದಂಥ ದೇವಸ್ಥಾನ. ಅದು ಶಿಥಿಲವಾದ ಕಾರಣ ಇಷ್ಟೇ, ಸುಮಾರು 10ನೇ ಶತಮಾನದಲ್ಲಿ ಆ ದೇವಸ್ಥಾನ ಬೆಳೆದಿದೆ. ಮೂಲಕರ್ತರು ಚೋಳರು. ಅವರು ಕಟ್ಟಿದಂಥ ದೇವಸ್ಥಾನ ಹಲವು ವರ್ಷಗಳ ಸಂದರ್ಭ ನಂತರದಲ್ಲಿ ದೇವಸ್ಥಾನದಲ್ಲಿ ದೇವರು ಒಳ್ಳೆ ದೇವಸ್ಥಾನದಲ್ಲಿ ದೇವರು ನಾವು ಯಾವ ರೀತಿ ನಾವು ಪೂಜೆ ಮಾಡ್ತೀವಿ, ಭಕ್ತಿ ಅರ್ಪಿಸಿ ಅದೇ ರೀತಿ ಬರ ಕೊಡುವಂಥ ಸಾಮರ್ಥ್ಯವುಳ್ಳಂಥ ಈ ದೇವಸ್ಥಾನ ಭಾಳ ಪ್ರಸಿದ್ಧಿ ಆಗಬೇಕಾಯಿತು. ಕಾರಣಾಂತರ ಶಿಥಿಲವಾಗಿದೆ. ಅದನ್ನು ಎಲ್ಲ ಭಕ್ತರೆಲ್ಲ ಸೇರಿ ಅದನ್ನು ಪುನರ್ ನವೀಕರಣ ಮಾಡಿ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ ದೇವಾಲಯಕ್ಕೆ. ಹೊಸ ರೂಪವು ಅದು ಇವತ್ತು ತಾಳಿದೆ, ಲೋಕಾರ್ಪಣೆ ಆಗಿದೆ ಇವತ್ತದು. ಕಾರಣ ಇಷ್ಟೇ, ಭಕ್ತಾದಿಗಳು ದೇವರನ್ನು ಪ್ರಾರ್ಥನೆ ಮಾಡಿದಾಗ, ಯಾರಾಗಲಿ ಭಕ್ತಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ದೇವರು ಆಯ್ತಪ್ಪ ಸಂತೋಷ. ಶಾಸ್ತ್ರ ಹೇಳ್ತದೆ, ಯಾವ ಭಕ್ತನು ಪ್ರಾರ್ಥನೆ ಮಾಡಿದಾಗ ಈಶ್ವರನನ್ನು ಮಮ್ಮ ಮಂದಿರಂ ಶೋಭೆಯೈತೆ ಅಂತ ಹೇಳ್ತಾರೆ. ನನ್ನ ಮಂದಿರವನ್ನು ನನ್ನ ಭಕ್ತಿಯ ಪರಾಕಾಷ್ಠತೆಯಿಂದ ಭಕ್ತಿ ರೂಪವಾಗಿ ನೀವು ಪರಿವರ್ತನೆ ಮಾಡಿಕೊಳ್ಳಿ ನೀವು ಹೇಳ್ತಾರೆ ಶಾಸ್ತ್ರ. ಆ ದೃಷ್ಟಿಯಿಂದ ನೆನ್ನೆ ಈ ದೇವಸ್ಥಾನ ಅಂತಂದರೆ ದೇವಾಲಯ ಅಥವಾ ದೇವಸ್ಥಾನ ಅನ್ನೋದು ಎರಡು ಪದ ಇದೆ. ಈಗ ದೇವಸ್ಥಾನ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾ ಇದ್ದಾರೆ, ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ. ಮಾಡ್ಕೊಟ್ಟಿದ್ದೀನಿ ನೋಡಿ. ಪಾಯಸ ಬೂಂದಿ ಸೂಪರ್ ಆಗೈತೆ. ಕೊತ್ತಂಬರಿ ಪಲ್ಯ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಊಟ. ಅಲ್ಲಿ ವೈತಾ ಒಂದು ಕವರ್ ಇಸ್ಕೊಂಡು ನನಗೊಂದು ಹಾಕಿ. ಬಾ, ಅಲ್ಲ ಕಣ.
ಶ್ರೀರಂಗಪಟ್ಟಣ ತಾಲೂಕು ಹೆಬ್ಬಾಡಿ ಗ್ರಾಮದಲ್ಲಿರುವಂಥ ಶಿವಲಿಂಗ ದೇವಸ್ಥಾನವನ್ನು ಇವತ್ತು ದೊಡ್ಡದಾಗಿ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ನೋಡಿದ್ರಲ್ಲ ಕೋಡಿಲಿಂಗೇಶ್ವರ ದೇವಸ್ಥಾನವನ್ನು. ಅದೇ ರೀತಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ @ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.